ಕನಸಿನ ಉದ್ಯೋಗ. ಮರಿಯ ಯಾವಾಗಲೂ ಶಿಕ್ಷಕಿಯಾಗಿ ಕೆಲಸ ಮಾಡುವ ಕನಸು ಕಂಡಳು. ಆದರೆ ಅವಳ ದಾರಿ ಅಡೆತಡೆಗಳಿಂದ ತುಂಬಿತ್ತು. ಅವಳು ಅನೇಕ ಶಾಲೆಗಳಿಗೆ ಅರ್ಜಿ ಸಲ್ಲಿಸಿದಳು. ಆದರೆ ತಿರಸ್ಕಾರದ ಮೇಲೆ ತಿರಸ್ಕಾರವನ್ನು ಎದುರಿಸಿದಳು. ಮೊದಲು ಅವಳು ನಿರಾಶೆಗೊಂಡಳು. ಆದರೆ ನಂತರ ದೇವರಲ್ಲಿ ನಂಬಿಕೆ ಇಡಬೇಕೆಂದು ನೆನಪಿಸಿಕೊಂಡಳು. ಚಿಂತಿಸುವ ಬದಲು ಮರಿಯ ಕರ್ತನಲ್ಲಿ ಆನಂದಿಸಲು ಪ್ರಾರಂಭಿಸಿದಳು. ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವುದು, ತನ್ನ ನೆರೆಹೊರೆಯ ಮಕ್ಕಳಿಗೆ ಅಧ್ಯಯನದಲ್ಲಿ ಸಹಾಯ ಮಾಡುವುದು ಮತ್ತು ತನ್ನ ಚರ್ಚ್ನಲ್ಲಿ ಸಂತೋಷದಿಂದ ಸೇವೆ ಮಾಡುವುದು. ಒಂದು ದಿನ ಅರ್ಜಿ ಸಲ್ಲಿಸಿದೆಯೇ ಮಕ್ಕಳ ಬಗ್ಗೆ ಅವಳ ಸಮರ್ಪಣೆಯ ಬಗ್ಗೆ ಕೇಳಿದ ಸ್ಥಳೀಯ ಶಾಲೆಯ ಪ್ರಾಂಶುಪಾಲರು ಅವಳನ್ನು ಆಹ್ವಾನಿಸಿದರು. ಅವಳಿಗೆ ಅವಳ ಕನಸಿನ ಉದ್ಯೋಗವನ್ನು ನೀಡಲಾಯಿತು. ಕರ್ತನಲ್ಲಿ ಆನಂದಿಸಿದಾಗ ಅವನು ಅವಳ ಹೃದಯವನ್ನು ತನ್ನ ಸಮಯದೊಂದಿಗೆ ಹೊಂದಿಸಿ ಅವಳು ಬಯಸಿದ ಆಸೆಯನ್ನು ನೀಡಿದನು ಎಂದು ಮರಿಯ ಅರ್ಥ ಮಾಡಿಕೊಂಡಳು. ಪಾಠ: ಆನಂದದಿಂದ ದೇವರನ್ನು ನಂಬಿ ಅವನು ಸರಿಯಾದ ಸಮಯದಲ್ಲಿ ಬಾಗಿಲುಗಳನ್ನು ತೆರೆಯುವನು. ನೀನು ಯೆಹೋವನಲ್ಲಿ ಸಂತೋಷಿಸು, ಆಗ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಕೀರ್ತನೆಯ 37:4.